ಸುಪ್ರಭಾತಂ. ಸುಭಾಷಿತ ಜಲಬಿಂದು ನಿಪಾತೇನ ಕ್ರಮಶಃ ಪೂರ್ಯತೆ ಘಟಃ ಸಹೇತುಃ ಸರ್ವವಿದ್ಯಾನಾಂ ಧರ್ಮಸ್ಯ ಚ ಧನಸ್ಯ ಚ. ಅರ್ಥ, ಜಲದ ಬಿಂದು, ಜಲದ ಹನಿ ಎನ್ನುವಂಥದ್ದು ಮಡಿಕೆಯಲ್ಲಿ, ಕುಂಭದಲ್ಲಿ ಒಂದೊಂದೇ ಹನಿಯಾಗಿ ಬೀಳ್ತಾ ಬಂದಾಗ ಏನಾಗತ್ತೆ, ಕ್ರಮೇಣವಾಗಿ ಅದು ತುಂಬತ್ತೆ. ಇದೇ ರೀತಿಯಲ್ಲಿ ವಿದ್ಯೆಯೂ ಕೂಡ ಒಂದೊಂದೇ ಅಕ್ಷರವನ್ನು ನಾವು ಕಲಿತಾ ಹೋಗ್ತೀವಿ ಅಂತಂದರೆ, ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ ಅಂದರೆ, ಮುಂದೊಂದು ದಿವಸ ಒಂದು ಒಳ್ಳೆಯ ಸ್ಕಾಲರ್ ನಾವಾಗ್ತೀವಿ, ವಿದ್ವಾಂಸರು ನಾವಾಗ್ತೀವಿ. ಹಾಗೆ ಧನಸ್ಯ ಚ ಧರ್ಮಸ್ಯ ಚ, ದುಡ್ಡಿನ ವಿಚಾರದಲ್ಲೂ ಹಾಗೆ. ಇವತ್ತು ನಾವು ಒಂದೊಂದು ರೂಪಾಯಿಯಾಗಿ ಕೂಡಿಡ್ತಾ ಬಂದ್ವಿ ಅಂದರೆ ಮುಂದೆ ನಾವು ಕೋಟ್ಯಧೀಶ್ವರ ಆಗಬಹುದು, ಲಕ್ಷಾಧೀಶ್ವರರು ಕೂಡ ನಾವು ಆಗಬಹುದು. ಅದೇ ರೀತಿಯಲ್ಲಿ ಧರ್ಮಸ್ಯ ಚ, ಒಳ್ಳೆಯ ಕಾರ್ಯವನ್ನು, ಚಿಕ್ಕ ಕಾರ್ಯವನ್ನಾದರೂ ಮಾಡಲಿ, ಒಳ್ಳೊಳ್ಳೆ ಕಾರ್ಯಗಳನ್ನು ನಾವು ಮಾಡ್ತಾ ಬಂದ್ವಿ ಅಂದರೆ ನಾವು ನಮ್ಮಲ್ಲಿ ಪುಣ್ಯ ಎನ್ನುವಂಥದ್ದು ಸಂದಾಯವಾಗುವಂಥದ್ದು. ಧನ್ಯವಾದ.